ಓಂ ನಮಃ ಶಿವಾಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ರಾಶಿ ಚಕ್ರದ ಅತ್ಯಂತ ಸಮತೋಲಿತ ರಾಶಿಯಾದ ತುಲಾ ರಾಶಿಯ ಬಗ್ಗೆ ಸವಿಸ್ತಾರವಾಗಿ ಅಭ್ಯಾಸ ಮಾಡೋಣ. ತುಲಾ ರಾಶಿಯ ಜಾತಕದವರಿಗೆ ಈ ಮಾರ್ಚ್ ತಿಂಗಳ 6 ಮತ್ತು 8ನೇ ತಾರೀಕಿನಂದು ಒದಗಿ ಬರಲಿರುವ ಸಮಗ್ರ ಜಾತಕದ ಫಲಿತಾಂಶಗಳು ಹೇಗಿರಲಿವೆ ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ನೀವೇನಾದರೂ ತುಲಾ ರಾಶಿಯಲ್ಲಿ ಜನಿಸಿದವರಾಗಿದ್ದು ನಮ್ಮ ಈ ಚಾನೆಲ್ಗೆ ಮೊದಲ ಬಾರಿ ಭೇಟಿ ನೀಡುತ್ತಿದ್ದರೆ ದಯವಿಟ್ಟು ಚಂದಾದಾರರಾಗಿ, ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಲು ಮರೆಯಬೇಡಿ ಸ್ನೇಹಿತರೆ. ತುಲಾ ರಾಶಿಯ ಜನ್ಮಜಾತ ಗುಣಲಕ್ಷಣಗಳು. ಬನ್ನಿ, ತುಲಾ ರಾಶಿಯ ಸಂಪೂರ್ಣ ಜಾತಕ ಫಲಗಳ ಬಗ್ಗೆ ತಡಮಾಡದೆ ತಿಳಿದುಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದ ಅನುಸಾರ ತುಲಾ ರಾಶಿಯು ರಾಶಿಚಕ್ರದ 7ನೇ ಮನೆಯಾಗಿದೆ. ಈ ರಾಶಿಯನ್ನು ಸೌಂದರ್ಯ ಮತ್ತು ಐಶ್ವರ್ಯದ ಅಧಿಪತಿಯಾದ ಶುಕ್ರ ಗ್ರಹವು ಆಳುತ್ತದೆ. ಈ ರಾಶಿಯು ಚಿತ್ತಾ ನಕ್ಷತ್ರದ ಕೊನೆಯ 2 ಪಾದಗಳು, ಸ್ವಾತಿ ನಕ್ಷತ್ರದ 4 ಪಾದಗಳು ಹಾಗೂ ವಿಶಾಖ ನಕ್ಷತ್ರದ ಮೊದಲ 3 ಪಾದಗಳ ಸಮ್ಮಿಲನದಿಂದ ರೂಪುಗೊಂಡಿದೆ. ತುಲಾ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಬದುಕಿನಲ್ಲಿ ಸಮತೋಲನ ಕಾಯ್ದುಕೊಳ್ಳುವವರು, ನ್ಯಾಯದ ಪರವಾಗಿ ಇರುವವರು, ಅತ್ಯಂತ ಸೂಕ್ಷ್ಮ ಸಂವೇದನೆಯುಳ್ಳವರು ಮತ್ತು ಆಕರ್ಷಕವಾದ ರೂಪವನ್ನು ಹೊಂದಿರುವ ಉತ್ತಮ ವ್ಯಕ್ತಿತ್ವದವರಾಗಿರುತ್ತಾರೆ. ಇವರು ಸಮಾಜದಲ್ಲಿ ಯಾವಾಗಲೂ ಶಾಂತಿ ಮತ್ತು ಸೌಹಾರ್ದತೆಯನ್ನು ಬಯಸುವವರು. ಪ್ರೀತಿ ಹಾಗೂ ಸೌಂದರ್ಯಕ್ಕೆ ಇವರು ತಮ್ಮ ಜೀವನದಲ್ಲಿ ಹೆಚ್ಚಿನ ಬೆಲೆ ನೀಡುತ್ತಾರೆ. ಪ್ರತಿಯೊಬ್ಬರೊಂದಿಗೂ ಅತೀವ ಪ್ರೀತಿಯಿಂದ ನಡೆದುಕೊಳ್ಳುವ ಇವರು ಕಾನೂನುಬದ್ಧವಾಗಿಯೇ ಆಲೋಚನೆ ಮಾಡುತ್ತಾರೆ ಮತ್ತು ಪ್ರತಿಯೊಂದು ಹಂತದಲ್ಲೂ ರಾಜತಾಂತ್ರಿಕ ನೀತಿಯನ್ನು ಪ್ರದರ್ಶಿಸುತ್ತಾರೆ. ಇವರಲ್ಲಿ ಅದ್ಭುತವಾದ ಸೃಜನಶೀಲತೆ ಅಡಗಿರುತ್ತದೆ. ನೀವು ಯಾವುದಾದರೂ ಒಂದು ನಿರ್ಧಾರವನ್ನು ಕೈಗೊಂಡರೆ ಅದು ಸ್ವಲ್ಪ ವಿಳಂಬವಾದರೂ ಕೂಡ ಕೊನೆಯಲ್ಲಿ ಅದು ಅತ್ಯಂತ ಶ್ರೇಷ್ಠವಾದ ನಿರ್ಧಾರವಾಗಿಯೇ ಹೊರಹೊಮ್ಮುತ್ತದೆ. ಮತ್ತು ನಿಮಗೆ ಅರಿವಿಲ್ಲದಂತೆಯೇ ಈ ಮುಂಬರುವ 4 ದಿನಗಳ ಅವಧಿಯಲ್ಲಿ ನಿಮಗೆ ವಿಶೇಷವಾದ ದೈವಿಕ ಅನುಗ್ರಹವು ಪ್ರಾಪ್ತಿಯಾಗಲಿದೆ. ಇದು ನಿಮಗೆ ಎಲ್ಲಾ ಕಾಲದಲ್ಲೂ ಪೂರ್ಣ ಪ್ರಮಾಣದ ಬೆಂಬಲವನ್ನು ನೀಡಲಿದೆ. ಈಗ ಆ ಸರ್ವಶಕ್ತನಾದ ದೇವರು ಯಾರೆಂದು ನೀವು ಪೂರ್ಣವಾಗಿ ತಿಳಿದುಕೊಳ್ಳಿ. ನಿಮ್ಮ ಅಂತರ್ಯದಲ್ಲಿ ಒಮ್ಮೆ ನಿಮ್ಮ ಇಷ್ಟದೈವವನ್ನು ನೆನೆಯಿರಿ ಮತ್ತು ತದನಂತರ ಈ ಮಾತುಗಳನ್ನು ನಿಮ್ಮ ಹೃದಯಾಳದಿಂದ ಆಲಿಸಿ. ನಿಮ್ಮ ಬದುಕಿನಲ್ಲಿರುವ ಎಲ್ಲಾ ನಕಾರಾತ್ಮಕ ಶಕ್ತಿಯನ್ನು ಹೊಡೆದೋಡಿಸಿ ನಿಮ್ಮನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬುವಂತಹ ಮಹಾನ್ ಮಂತ್ರಗಳೆಂದು ಈ ಮಾತುಗಳನ್ನು ಪರಿಗಣಿಸಿ. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಕಳೆದ 3 ಅಥವಾ 4 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ನೀವು ಪಟ್ಟಿರುವ ಎಲ್ಲಾ ಮಾನಸಿಕ ಯಾತನೆ ಮತ್ತು ನೀವು ಸುರಿಸಿದ ಪ್ರತಿಯೊಂದು ಹನಿ ಕಣ್ಣೀರನ್ನು ಆ ದೇವರು ಬಲ್ಲನು. ನೀವು ಈ ಹೊರಜಗತ್ತಿಗೆ ಯಾವಾಗಲೂ ನಗುತ್ತಿರುವಂತೆಯೇ ಬಿಂಬಿಸಿಕೊಳ್ಳುತ್ತೀರಿ. ನಿಮ್ಮ ಎದೆಯಾಳದಲ್ಲಿ ಎಷ್ಟೇ ದೊಡ್ಡ ನೋವು ಅಡಗಿದ್ದರೂ ಕೂಡ ನಿಮ್ಮ ತುಟಿಗಳ ಮೇಲಿರುವ ಆ ಮುಗುಳುನಗೆ ಎಂದಿಗೂ ಮಾಯವಾಗುವುದಿಲ್ಲ. ಅದುವೇ ನಿಮ್ಮಲ್ಲಿರುವ ಅತಿದೊಡ್ಡ ಶಕ್ತಿ. ಆದರೆ ನೆನಪಿಡಿ, ಅದೇ ನಿಮ್ಮ ಅತಿದೊಡ್ಡ ದೌರ್ಬಲ್ಯವೂ ಹೌದು. ನಿಮ್ಮ ಜನ್ಮಕುಂಡಲಿಯ ಪ್ರಕಾರ ನೀವು ನಿಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಯಾರಿಗೆ ಉಪಕಾರ ಮಾಡಿದ್ದೀರೋ ಅಂಥವರೇ ನಿಮಗೆ ಕಷ್ಟದ ಸಮಯದಲ್ಲಿ ನೆರವಾಗಿದ್ದಾರೆ. ಇದು ಸತ್ಯವೇ ಅಥವಾ ಅಲ್ಲವೇ? ಹೌದು ಎಂದಾದರೆ ಕನಿಷ್ಠ ನಿಮ್ಮ ಮನಸ್ಸಿನಲ್ಲಾದರೂ ಹೌದು ಎಂದು ಒಪ್ಪಿಕೊಳ್ಳಿ. ಅವರು ನಿಮ್ಮ ರಕ್ತವನ್ನು ಹಂಚಿಕೊಂಡ ಒಡಹುಟ್ಟಿದವರಾಗಿರಬಹುದು, ನಿಮ್ಮ ಆತ್ಮೀಯ ಜೀವನ ಸಂಗಾತಿಯಾಗಿರಬಹುದು, ಅಥವಾ ನೀವು ಯಾರನ್ನು ಕುರುಡಾಗಿ ನಂಬಿದ್ದೀರೋ ಅಂಥವರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿರಬಹುದು ಎಂದು ಯೋಚಿಸಿ. ನೀವು ಜೀವನದ ಒಂದು ಘಟ್ಟದಲ್ಲಿ ಕೈಯಲ್ಲಿ ಒಂದು ಪೈಸವಿಲ್ಲದೆ ಭೀಕರವಾದ ಆರ್ಥಿಕ ನಷ್ಟಗಳನ್ನು ಅನುಭವಿಸಿದ್ದು, ರಾತ್ರಿಯಿಡೀ ನಿದ್ದೆ ಮಾಡದೆ ಮರುಗಿರುವ ಎಷ್ಟೋ ರಾತ್ರಿಗಳು ದೇವರಿಗೆ ತಿಳಿದಿದೆ. ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ನೀವು 10 ಹಲವು ತೊಂದರೆಗಳನ್ನು ಎದುರಿಸಿದ್ದೀರಿ. ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ಸೊಂಟದ ನೋವು ಮತ್ತು ನರಗಳ ದೌರ್ಬಲ್ಯದಿಂದ ನೀವು ಹಲವು ದಿನಗಳಿಂದ ನಳಲುತ್ತಿದ್ದೀರಿ. ನೀವು ಕಷ್ಟಪಟ್ಟು ₹1 ಸಂಪಾದನೆ ಮಾಡಿದರೆ 10 ರೂಪಾಯಿಗಳಷ್ಟು ಖರ್ಚು ನಿಮ್ಮ ತಲೆಯ ಮೇಲೆ ಸವಾರಿ ಮಾಡುತ್ತಿರುತ್ತದೆ. ಓ ದೇವರೇ, ನನಗೇಕೆ ಇಂತಹ ಅಗ್ನಿಪರೀಕ್ಷೆ ತಂದೆ ಎಂದು ನೀವು ಅರಚಾಡಿದ ಅಥವಾ ಬಿಕ್ಕಿ ಅತ್ತಿರ ಎಷ್ಟೋ ರಾತ್ರಿಗಳಿವೆ. ಆದರೆ ನೆನಪಿಡಿ, ಕತ್ತಲು ಎಷ್ಟು ಗಾಢವಾಗಿರುತ್ತದೋ ಅದರ ನಂತರ ಬರುವ ಮುಂಜಾನೆಯ ಬೆಳಕು ಅಷ್ಟೇ ಪ್ರಕಾಶಮಾನವಾಗಿರುತ್ತದೆ. ಈಗ ನಿಮ್ಮ ಜೀವನದಲ್ಲಿರುವ ಆ ಕರಾಳ ದಿನಗಳು ಅಂತ್ಯವಾಗಲಿವೆ. ಗ್ರಹಗತಿಗಳ ಸಂಪೂರ್ಣ ಆಶೀರ್ವಾದವು ಈಗ ನಿಮ್ಮ ಕಡೆಗೆ ತಿರುಗಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಶನಿ ಮಹಾತ್ಮನು ನಿಮ್ಮ ಬದುಕಿನಲ್ಲಿ ಅತ್ಯಂತ ಅನುಕೂಲವಾದ ಸ್ಥಾನಗಳನ್ನು ಪ್ರವೇಶಿಸಲಿದ್ದಾನೆ. ಅದಕ್ಕಾಗಿಯೇ ನೀವೀಗ ಅಭಿಮಾನದಿಂದ ಮತ್ತು ಧೈರ್ಯಶಾಲಿಯಾಗಿ ಇರಬಹುದು. ನಿಮ್ಮ ಜೀವನದ ಸುವರ್ಣ ಕಾಲವು ಪ್ರಾರಂಭವಾಗಿದೆ ಮತ್ತು ಅದನ್ನು ನೀವು ನಿಮ್ಮ ಮನಸ್ಸಿನಲ್ಲಿಯೇ ಅನುಭವಿಸಬೇಕು.
ಈ ರೀತಿಯಾಗಿ ಗ್ರಹಗಳು ನಮಗೆ ಸಾಥ್ ನೀಡಿದಾಗ ನಾವು ಮಾಡುವ ಕೆಲಸಗಳು ನಮಗೆ 2 ಪಟ್ಟು ಹೆಚ್ಚು ಫಲಿತಾಂಶಗಳನ್ನು ನೀಡುತ್ತವೆ. ಆದರೆ ಮೊದಲಿನದಾಗಿ ಈ 4 ದಿನಗಳ ಅವಧಿಯಲ್ಲಿ ನಿಮಗೆ ವಾಸ್ತವವಾಗಿ ಏನು ಸಂಭವಿಸುತ್ತದೆ? ಈ 4 ದಿನಗಳು ನಿಮ್ಮ ಜೀವನದ ಗತಿಯನ್ನು ಹೇಗೆ ಬದಲಾಯಿಸುತ್ತವೆ ಎಂಬುದನ್ನು ದಯವಿಟ್ಟು ಏಕಾಗ್ರತೆಯಿಂದ ಕೇಳಿ. ನಾವೀಗ ಇಲ್ಲಿ ಹೇಳುತ್ತಿರುವ ಪ್ರತಿಯೊಂದು ಮಾತು ಶಾಸ್ತ್ರೋಕ್ತ ಜ್ಯೋತಿಷ್ಯದ ಪ್ರಕಾರವಾಗಿದೆ. ಆರಂಭದಲ್ಲಿ ಈ 4 ದಿನಗಳಲ್ಲಿ ನಿಮಗೆ ಒಂದು ಹೊಸ ಉದಯವಾಗಲಿದೆ. ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಒಂದು ಬಗೆಯ ಅಪರಿಚಿತ ನೆಮ್ಮದಿಯನ್ನು ಅನುಭವಿಸುವಿರಿ. ಹಲವು ದಿನಗಳಿಂದ ನಿಮ್ಮನ್ನು ಸತತವಾಗಿ ಕಾಡುತ್ತಿದ್ದ ಒಂದು ದೊಡ್ಡ ಜಟಿಲ ಸಮಸ್ಯೆಗೆ ಇಂದು ಸಣ್ಣದೊಂದು ಪರಿಹಾರ ಗೋಚರಿಸುತ್ತದೆ. ನಿಮ್ಮ ಮೊಬೈಲ್ ಫೋನಿಗೆ ಒಂದು ಅತ್ಯಂತ ಶುಭ ಸುದ್ದಿ ಬರಲಿದೆ. ಅದು ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ವಿಚಾರವಾಗಿರಬಹುದು, ಅಥವಾ ಎಲ್ಲೋ ಸಿಲುಕಿಕೊಂಡಿದ್ದ ನಿಮ್ಮ ಹಣವು ಮರಳಿ ಬರುವ ಸುದ್ದಿಯಾಗಿರಬಹುದು. ಮೊದಲ ದಿನವೇ ನೀವು ಖಂಡಿತವಾಗಿಯೂ ಹರ್ಷದಾಯಕ ಸುದ್ದಿಯನ್ನು ಕೇಳುತ್ತೀರಿ. ಈಗ ನೀವು ನಿಮ್ಮ ಕುಟುಂಬದ ವಿಚಾರದಲ್ಲಿ ಅಥವಾ ನಿಮ್ಮ ವೃತ್ತಿಪರ ವ್ಯವಹಾರದಲ್ಲಿ ಒಂದು ನಿರ್ಣಾಯಕವಾದ ತೀರ್ಮಾನವನ್ನು ಕೈಗೊಳ್ಳುತ್ತೀರಿ. ಈ ನಿರ್ಧಾರ ಮುಂಬರುವ 10 ವರ್ಷಗಳ ಕಾಲ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಹಾಗಿದ್ದರೂ ಕೂಡ ಇಂದು ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಸಣ್ಣದೊಂದು ಪಿತೂರಿ ನಡೆಸಲು ಪ್ರಯತ್ನಿಸುತ್ತಾರೆ. ಆದರೆ ದೇವರ ಅಪಾರ ದಯೆಯಿಂದ ಆ ಪಿತೂರಿ ನಿಮ್ಮನ್ನು ತಲುಪುವ ಮೊದಲೇ ವಿಫಲವಾಗುತ್ತದೆ. ಅಷ್ಟೇ ಅಲ್ಲದೆ ಈ 4 ದಿನಗಳ ಅವಧಿಯಲ್ಲಿ ನೀವು ಯಾವುದಾದರೂ ಒಂದು ದೊಡ್ಡ ಹೆಜ್ಜೆಯನ್ನು ಇಡಬೇಕಿದ್ದರೆ ನಿಮಗೆ ಸರ್ವಶಕ್ತನಾದ ದೇವರ ಅನುಗ್ರಹವು ಪೂರ್ಣ ಪ್ರಮಾಣದಲ್ಲಿ ಇರುತ್ತದೆ. ಈ ಹೆಜ್ಜೆಯನ್ನು ಇಡುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ಈ 3 ಮಾತುಗಳ ಬಗ್ಗೆ ನೀವು ಒಮ್ಮೆ ಯೋಚಿಸಬೇಕು. ಮೊದಲಿನದಾಗಿ, ನೀವು ನಿಮ್ಮ ಅಂತರಾಳದಲ್ಲಿ ಒಮ್ಮೆ ನಿಮ್ಮ ಇಷ್ಟದೈವವನ್ನು ನೆನೆಯಿರಿ ಮತ್ತು ತದನಂತರ ನೀವು ಕೈಗೊಳ್ಳುತ್ತಿರುವ ನಿರ್ಧಾರದ ಬಗ್ಗೆ ಒಮ್ಮೆ ಚರ್ಚೆ ಮಾಡಿ. ಎರಡನೆಯದಾಗಿ, ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಒಮ್ಮೆ ನಿಶ್ಶಬ್ದವಾಗಿ ಧ್ಯಾನ ಮಾಡಿ. ಮೂರನೆಯದಾಗಿ, ನೀವು ಈ 4 ದಿನಗಳ ಅವಧಿಯಲ್ಲಿ ಯಾವುದಾದರೂ ಒಂದು ಬಡವರಿಗೆ ಆಹಾರ ಅಥವಾ ಬಟ್ಟೆಯನ್ನು ದಾನ ಮಾಡಿದರೆ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳು ಅತಿಶೀಘ್ರವಾಗಿ ನಿವಾರಣೆಯಾಗುತ್ತವೆ. ಈ ಅಪೂರ್ವ ಸಂದರ್ಭವನ್ನು ನೀವು ಯಾವ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳಬೇಡಿ. ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಲು ಮರೆಯಬೇಡಿ ಸ್ನೇಹಿತರೆ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. ಈ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇದೇ ರೀತಿ ಆಸಕ್ತಿಕರ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು ವೇಳೆ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಲು ಮರೆಯಬೇಡಿ ಸ್ನೇಹಿತರೆ. ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. 4 ದಿನಗಳಲ್ಲಿ ಒಂದು ಪವಾಡವು ಸಂಭವಿಸಲಿದೆ. ನಿಮ್ಮ ಮನೆಯ ಪರಿಸರದಲ್ಲಿ ಕೆಲವು ವಿಚಿತ್ರವಾದ ಹಾಗೂ ಆಧ್ಯಾತ್ಮಿಕವಾದ ಬದಲಾವಣೆಗಳನ್ನು ನೀವು ಖಂಡಿತವಾಗಿಯೂ ಗಮನಿಸುವಿರಿ. ನಾಗದೇವತೆಗಳ ಆಗಮನದ ಸಂಕೇತಗಳು ಇವೇನೂ ಸಾಮಾನ್ಯ ಬದಲಾವಣೆಗಳಲ್ಲ, ಏಕೆಂದರೆ ಎಚ್ಚರಿಕೆಯಿಂದ ಆಲಿಸಿ. ಈ 4 ದಿನಗಳ ಮಧ್ಯದ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ನಾಗದೇವತೆಗಳ ಆಶೀರ್ವಾದ ನಿಮಗೆ ಲಭಿಸಲಿದೆ. ನಿಮ್ಮ ಮನೆಯಲ್ಲಿ ನಾಗದೇವತೆಗಳು ಸಂಚರಿಸುತ್ತಿವೆ ಎಂದರ್ಥವೇ? ವಾಸ್ತವವಾಗಿ ನಾವು ಇದನ್ನು ನಿಮಗೆ ವಿವರಿಸಿದರೆ ನೀವು ತುಂಬಾ ಆಶ್ಚರ್ಯಚಕಿತರಾಗಬಹುದು ಅಥವಾ ಭಯಪಡಬಹುದು. ಆದರೆ ಭಯಪಡುವ ಅಗತ್ಯವಿಲ್ಲ. ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಕೇತು ಗ್ರಹಗಳ ಸ್ಥಾನವು ಸಂಪೂರ್ಣ ಅನುಕೂಲಕರವಾಗಿ ನಿಮಗೆ ರಾಜಯೋಗವನ್ನು ಕರುಣಿಸುವ ಸಮಯವಿದು. ಅದಕ್ಕಾಗಿಯೇ ನಾಗದೇವತೆಗಳು ನಿಮ್ಮನ್ನು ರಕ್ಷಣಾತ್ಮಕ ಕವಚದಂತೆ ಕಾಪಾಡಲು ಈ ಅವಕಾಶವನ್ನು ನೀಡಲಿದ್ದಾರೆ. ಆದ್ದರಿಂದ ನೀವು ಕೆಲವು ಸಕಾರಾತ್ಮಕ ಚಿಹ್ನೆಗಳನ್ನು ಕೂಡ ಕಾಣುತ್ತೀರಿ. ನಿಮ್ಮ ಮನೆಯಲ್ಲಿ ನೀವು ಅವುಗಳನ್ನು ಖಂಡಿತವಾಗಿಯೂ ಗುರುತಿಸಬಹುದು. ಮೊದಲನೇ ಸಂಕೇತವೆಂದರೆ ನಿಮ್ಮ ನಿದ್ರೆಯಲ್ಲಿ ಹಾವುಗಳಿಗೆ ಸಂಬಂಧಿಸಿದ ಸ್ವಪ್ನಗಳು ಬೀಳುತ್ತವೆ. ಅದು ಹಾವು ನಿಮ್ಮನ್ನು ಕಚ್ಚುತ್ತಿರುವಂತೆ ಅಲ್ಲ, ಬದಲಿಗೆ ಹಾವು ಬಹಳ ಶಾಂತವಾಗಿರುವಂತೆ ಅಥವಾ ದೊಡ್ಡ ಹುತ್ತ ಕನಸಿನಲ್ಲಿ ಕಾಣಿಸಿಕೊಳ್ಳುವಂತೆ ಇರುತ್ತದೆ. ಇದು ನಿಮಗೆ ಹರಿದು ಬರಲಿರುವ ಅಷ್ಟೈಶ್ವರ್ಯದ ಸಂಕೇತವಾಗಿದೆ. ಮತ್ತೊಂದು ಚಿಹ್ನೆಯೆಂದರೆ ನಿಮ್ಮ ಮನೆಯ ಪೂಜಾಕೋಣೆಯಲ್ಲಿರಲಿ ಅಥವಾ ಮನೆಯ ಯಾವುದೋ ಒಂದು ಮೂಲೆ ಇರಲಿ, ಅಲ್ಲಿ ಸುವಾಸನೆ ಬೀರುವ ಹೂವುಗಳು ಅಥವಾ ಅಗರಬತ್ತಿಯ ಪರಿಮಳ ಹಠಾತ್ತಾಗಿ ಬರುತ್ತದೆ. ನೀವು ಯಾವುದೇ ಧೂಪ ಹಾಕದಿದ್ದರೂ ಆ ಸುಗಂಧವು ಖಂಡಿತವಾಗಿಯೂ ನಿಮ್ಮ ಅನುಭವಕ್ಕೆ ಬರುತ್ತದೆ. ಅದು ನಾಗದೇವತೆಗಳ ಆಗಮನಕ್ಕೆ ಇರುವ ಸಾಕ್ಷಿಯಾಗಿದೆ. ಇನ್ನೊಂದು ಗುರುತು ಎಂದರೆ ಮನೆಯಲ್ಲಿ ತಿಳಿಯದಂತಹ ಸಕಾರಾತ್ಮಕ ಕಂಪನಗಳು, ಪಾಸಿಟಿವ್ ವೈಬ್ರೇಷನ್ಸ್. ಮನೆಯಲ್ಲಿ ಹಲವು ದಿನಗಳಿಂದ ನೀವು ಯಾವಾಗಲೂ ಕಾಣುತ್ತಿದ್ದ ಜಗಳಗಳು ಮತ್ತು ಕಿರಿಕಿರಿಗಳನ್ನು ನೀವು ನೋಡಿರಬಹುದು. ಆದರೆ ಈ 4 ದಿನಗಳು ನಿಮ್ಮ ಮನೆಯಲ್ಲಿ ಶಾಂತಿಯುತವಾದ ವಾತಾವರಣವನ್ನು ನಿರ್ಮಾಣ ಮಾಡಲಿವೆ. ಪತಿ ಮತ್ತು ಪತ್ನಿಯ ನಡುವಿನ ಅನುಬಂಧ ವೃದ್ಧಿಯಾಗುತ್ತದೆ. ಹಾಗಿದ್ದರೂ ಈ ನಾಗದೇವತೆಗಳು ನಿಮ್ಮ ಮನೆಯಲ್ಲಿ ಸಂಚಾರ ಮಾಡುವ ಈ ಶುಭ ಸಮಯದಲ್ಲಿ ನೀವು ಕೆಲವು ತಪ್ಪುಗಳನ್ನು ಮಾತ್ರ ಮಾಡಬಾರದು. ನೀವು ಮಾಡಬಾರದ ತಪ್ಪುಗಳೆಂದರೆ ಈ 4 ದಿನಗಳ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಮಾಂಸಾಹಾರವನ್ನು ತಯಾರು ಮಾಡಬಾರದು ಅಥವಾ ಸೇವಿಸಬಾರದು. ಮನೆಯನ್ನು ಅತ್ಯಂತ ಶುಚಿಯಾಗಿ ಇರಿಸಿಕೊಳ್ಳಿ. ಬೆಳಿಗ್ಗೆ ಮತ್ತು ಸಂಜೆ ಪೂಜಾಗೃಹದಲ್ಲಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸಿ ದೀಪಾರಾಧನೆ ಮಾಡಿ. ಈಗ ಒಂದು ಚೊಂಬಿನಲ್ಲಿ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿಡಿ.
ನೀವು ಈ ರೀತಿ ಮಾಡಿದರೆ ಮುಂಬರುವ ಕೆಲವು ತಿಂಗಳುಗಳಲ್ಲಿ ನೀವು ಯಾವುದಾದರೂ ಆಸ್ತಿಯನ್ನು ಖರೀದಿಸಿದರೆ, ಸ್ವಂತ ಮನೆ ಪಡೆದರೆ ಅಥವಾ ನಿಮ್ಮ ಖಾತೆಗೆ ದೊಡ್ಡ ಮೊತ್ತದ ಹಣ ಬಂದು ಸೇರಿದರೆ ನಿಮಗೆ ಖಂಡಿತವಾಗಿಯೂ ಆಶ್ಚರ್ಯವಾಗುತ್ತದೆ. ಇವೆಲ್ಲವೂ ನಿಮ್ಮನ್ನು ಚಕಿತಗೊಳಿಸುತ್ತವೆ. ನೀವು ಅಂತಹ ದೊಡ್ಡ ಅದೃಷ್ಟದ ಮಾಲೀಕರಾಗುತ್ತೀರಿ. ಶತ್ರುಗಳ ಕುರಿತು ಎಚ್ಚರಿಕೆ. ಆದರೆ ಎಲ್ಲವೂ ಚೆನ್ನಾಗಿದೆ ಎಂದು ಭಾವಿಸಿ ವಿಶ್ರಾಂತಿ ಪಡೆಯಬೇಡಿ. ಏಕೆಂದರೆ ಒಂದು ಕಡೆ ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸಲು ಬಯಸುತ್ತಿದ್ದರೆ, ಇನ್ನೊಂದು ಕಡೆ ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸದ ವ್ಯಕ್ತಿಯೊಬ್ಬರು ನಿಮ್ಮ ಜೀವನವನ್ನು ನಾಶಮಾಡಲು ಹವಣಿಸುತ್ತಿದ್ದಾನೆ. ನಿಮ್ಮ ಬಾಳು ಯಾವಾಗ ಮಣ್ಣು ಪಾಲಾಗುತ್ತದೆ ಎಂದು ಅವನು ಹಾದಿ ಕಾಯುತ್ತಿದ್ದಾನೆ. ಈಗ ನಾವು ನಿಮಗೆ ಮೊದಲೇ ಹೇಳಿದ್ದೇವಲ್ಲವೇ? ಆದರೆ ಸಹೋದರ ಸಹೋದರಿಯರೇ, ಈ ಮಾಹಿತಿಯನ್ನು ಇಲ್ಲಿಗೆ ಅರ್ಧಕ್ಕೆ ಬಿಟ್ಟು ಹೋಗಬೇಡಿ. ಏಕೆಂದರೆ ಆ ವ್ಯಕ್ತಿ ನಿಮ್ಮ ಸ್ವಂತ ಹಳ್ಳಿಯಲ್ಲಿ ಇಲ್ಲದೇ ಇರಬಹುದು, ಆದರೆ ಪಕ್ಕದ ಹಳ್ಳಿಯಲ್ಲಿರಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಇಲ್ಲದಿದ್ದರೂ ನಿಮ್ಮ ಸಂಬಂಧಿಕರ ಒಳಗೆ ಅಥವಾ ನೀವು ದಿನನಿತ್ಯ ಭೇಟಿಯಾಗುವ ಸ್ನೇಹಿತರ ಗುಂಪಿನಲ್ಲೋ ಇರಬಹುದು. ಆ ವ್ಯಕ್ತಿ ನಿಮ್ಮ ಎದುರಿಗೆ ನಿಮ್ಮೊಂದಿಗೆ ಬಹಳ ಸಿಹಿಯಾಗಿ ಮಾತಾಡಿರಬಹುದು. ನಿಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ, ನಿಮ್ಮಷ್ಟು ದೊಡ್ಡವರು ಬೇರೆ ಯಾರೂ ಇಲ್ಲ ಎಂದು ಅವರು ನಿಮ್ಮನ್ನು ಹೊಗಳಿಕೆಯ ಮಳೆಯಲ್ಲಿ ನೆನೆಸಿರಬಹುದು. ಆದರೆ ನೀವು ಬೆನ್ನು ತಿರುಗಿಸಿದ ತಕ್ಷಣ ನಿಮ್ಮ ಮೇಲೆ ವಿಷವನ್ನು ಉಗುಳಲು ಅವರು ಸಿದ್ಧವಿರುತ್ತಾರೆ. ಆ ವ್ಯಕ್ತಿಗೆ ನೀವು ಉದ್ಧಾರವಾಗುವುದು ಅಥವಾ ಹಣ ಗಳಿಸುವುದು ಕಿಂಚಿತ್ತೂ ಇಷ್ಟವಿಲ್ಲ. ಆ ವ್ಯಕ್ತಿ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಹಾಗೂ ಕುದೃಷ್ಟಿಯನ್ನು ಕೂಡ ಪ್ರಯೋಗಿಸುತ್ತಿದ್ದಾನೆ. ಮತ್ತು ಆ ವ್ಯಕ್ತಿಗೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ತಿಳಿದಿರುತ್ತದೆ. ನಿಮ್ಮ ಜೇಬಿನಲ್ಲಿ ಎಷ್ಟಿದೆ ಎಂಬುದು ಅವನಿಗೆ ಗೊತ್ತಿದೆ. ನಿಮ್ಮ ಮನೆಯ ಒಳಗೆ ಏನು ನಡೆಯುತ್ತಿದೆ ಎಂಬುದು ಅವನಿಗೆ ಗೊತ್ತಿದೆ. ಹಾಗಾದರೆ ಆ ವಿಷಸರ್ಪದಂತಹ ವ್ಯಕ್ತಿ ಯಾರು? ಅವರ ನಾಮಧೇಯವು ಯಾವ ಅಕ್ಷರದಿಂದ ಶುರುವಾಗುತ್ತದೆ? ಜ್ಯೋತಿಷ್ಯಶಾಸ್ತ್ರ ಮತ್ತು ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ನಿಮಗೆ ತುಂಬ ಹತ್ತಿರವಿದ್ದು ನಿಮ್ಮ ರಾಶಿಯವರನ್ನು ಮೋಸ ಮಾಡಲು ಪ್ರಯತ್ನಿಸುತ್ತಿರುವ ಹಾಗೂ ನಿಮ್ಮ ಪತನವನ್ನು ಬಯಸುವ ವ್ಯಕ್ತಿಯ ಹೆಸರನ್ನು ನೀವು ಖಂಡಿತವಾಗಿಯೂ ತಿಳಿಯಬಹುದು. ಆದರೆ ಎಚ್ಚರಿಕೆಯಿಂದ ಕೇಳಿ. ಹೆಸರು ಇಂಗ್ಲಿಷ್ ಅಕ್ಷರಗಳ SS ಅಥವಾ RS ಅಥವಾ Rನಿಂದ ಪ್ರಾರಂಭವಾದರೆ ಅಂತಹ ಜನರ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ಸುತ್ತಮುತ್ತ S ಅಥವಾ Rನಿಂದ ಪ್ರಾರಂಭವಾಗುವ ಹೆಸರಿನವರಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಅವರು ನಿಮ್ಮ ನೆಂಟರಿರಬಹುದು, ನೀವು ಕೆಲಸ ಮಾಡುವ ಜಾಗದವರಾಗಿರಬಹುದು, ಅಥವಾ ನಿಮ್ಮ ವ್ಯಾಪಾರ ಪಾರ್ಟ್ನರ್ ಆಗಿರಬಹುದು. ಅವರಲ್ಲಿ ಒಬ್ಬರು ಈ ಕಾಲದಲ್ಲಿ ನಿಮ್ಮ ಬಗ್ಗೆ ತಪ್ಪು ಮಾಹಿತಿಯನ್ನು ಹರಡಿಸುತ್ತಿರಬಹುದು. ಅಷ್ಟೇ ಅಲ್ಲದೆ ಈ ತಿಂಗಳು ಆ ಜನರು ನಿಮ್ಮ ಬಳಿ ಸಾಲ ಕೇಳಲು ಬರಬಹುದು ಅಥವಾ ಯಾವುದೋ ದೊಡ್ಡ ವ್ಯವಹಾರದಲ್ಲಿ ಹಣ ಹೂಡಿಕೆ ಮಾಡಲು ನಿಮ್ಮನ್ನು ಪ್ರೇರೇಪಿಸಬಹುದು. ಯಾವುದೇ ಸಂದರ್ಭದಲ್ಲಿ ಅವರಿಗೆ ₹1 ಕೂಡ ಕೊಡಬೇಡಿ. ನೀವೇನಾದರೂ ಅವರಿಗೆ ಹಣ ನೀಡಿದರೆ ಆ ಹಣವು ಜೀವನದಲ್ಲಿ ನಿಮಗೆ ಮರಳಿ ಬರುವುದಿಲ್ಲ. ಜೊತೆಗೆ ನಿಮ್ಮ ನಡುವೆ ಭಾರೀ ದ್ವೇಷ ಉಂಟಾಗುತ್ತದೆ. ನೀವು ನ್ಯಾಯಾಲಯಗಳು ಮತ್ತು ಪೊಲೀಸ್ ಸ್ಟೇಷನ್ ಅಲೆಯುವ ಪರಿಸ್ಥಿತಿ ಬರಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬದ ವಿಷಯಗಳನ್ನು, ಅದರಲ್ಲೂ ಗಂಡ ಹೆಂಡತಿಯ ನಡುವಿನ ಮಾತುಕತೆಗಳನ್ನು ಮತ್ತು ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಈ ಹೆಸರಿನ ಜನರ ಜೊತೆ ಹಂಚಿಕೊಳ್ಳಲೇಬೇಡಿ. ಇವರು ನಿಮ್ಮ ಸಂಸಾರದಲ್ಲಿ ತೊಂದರೆ ಉಂಟುಮಾಡಲು ಆ ಎಲ್ಲಾ ಮಾಹಿತಿಯನ್ನು ಅಸ್ತ್ರವನ್ನಾಗಿ ಬಳಸುವ ಜನರು. ಆದರೆ ಇವರಿಂದ ನಮ್ಮನ್ನು ನಾವು ಹೇಗೆ ಕಾಪಾಡಿಕೊಳ್ಳುವುದು ಎಂದು ನೀವು ಮನಸ್ಸಿನಲ್ಲಿ ಯೋಚಿಸಬಹುದು. ನೀವು ಅವರ ಪತ್ನಿಯಾಗಿದ್ದರೆ ಖಂಡಿತವಾಗಿಯೂ ಅವರಿಂದ ರಕ್ಷಣೆ ಪಡೆಯುವುದು ಸುಲಭ. ಆದರೆ ಅದಕ್ಕೆ ಸೂಕ್ತವಾದ ಪರಿಹಾರ ಮಾರ್ಗವಿದೆ. ಪರಿಹಾರ ಮಾರ್ಗಗಳು ಮತ್ತು ಸೂಚನೆಗಳು. ಏನು ಮಾಡಬೇಕು? ಮೇಲೆ ತಿಳಿಸಿದಂತೆ ಈ 4 ದಿನಗಳ ಅವಧಿಯಲ್ಲಿ ನಾಗದೇವತೆಗಳು ನಿಮ್ಮ ಮನೆಗೆ ಭೇಟಿ ನೀಡುವ ಕಾರಣ ನೀವು ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಲು ಪ್ರಾರಂಭಿಸಬೇಕು. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಕ್ಷೀರಾಭಿಷೇಕ ಮಾಡಿಸಿ ಅಥವಾ ಪ್ರತಿದಿನ ಬೆಳಿಗ್ಗೆ 108 ಬಾರಿ ಓಂ ಸುಬ್ರಹ್ಮಣ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ನಿಮಗೆ ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದವಿದ್ದರೆ ಮೇಲೆ ಉಲ್ಲೇಖಿಸಿದ ಹೆಸರುಗಳು ಮಾತ್ರವಲ್ಲ, ಜಗತ್ತಿನ ಯಾವುದೇ ದುಷ್ಟಶಕ್ತಿಗಳು ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಸುತ್ತಲೂ ಬೆಂಕಿಯ ಗೋಡೆಯು ರೂಪುಗೊಂಡು ನಿಮ್ಮನ್ನು ರಕ್ಷಿಸುತ್ತದೆ. ಈ ಕೆಟ್ಟ ಜನರನ್ನು ಬದಿಗಿಟ್ಟು ನಿಮ್ಮ 4 ದಿನಗಳ ಸುವರ್ಣಕಾಲದಲ್ಲಿ ನಡೆಯುವ ಪವಾಡಗಳ ಬಗ್ಗೆ ನೀವು ತಿಳಿಯಬೇಕು. ಉದ್ಯೋಗಸ್ಥರಿಗೆ, ಅಂದರೆ ಈ ರಾಶಿಯಲ್ಲಿ ಹುಟ್ಟಿದವರು ಕೆಲಸದಲ್ಲಿ ಬಡ್ತಿಗಾಗಿ ಅಥವಾ ಉತ್ತಮ ಸಂಬಳಕ್ಕಾಗಿ ಅಥವಾ ಹೊಸ ಉದ್ಯೋಗಕ್ಕಾಗಿ ಕಾಯುತ್ತಿರುವವರು ಮಾರ್ಚ್ 15ರ ವೇಳೆಗೆ ನಿಮ್ಮ ಮೇಲಧಿಕಾರಿಗಳಿಂದ ಒಂದು ಅದ್ಭುತವಾದ ಕೊಡುಗೆಯನ್ನು ಪಡೆಯುತ್ತೀರಿ. ನಿಮ್ಮ ಕಚೇರಿಯಲ್ಲಿರುವ ಹಳೆಯ ಶತ್ರುಗಳು ಮೌನವಾಗುತ್ತಾರೆ. ನಿಮಗೊಂದು ವಿಶಿಷ್ಟ ಗುರುತು ಸಿಗಲಿದೆ. ಹೊಸ ಸಾಫ್ಟ್ವೇರ್ ಅಥವಾ ಸರ್ಕಾರಿ ಉದ್ಯೋಗಗಳಿಗಾಗಿ ಶ್ರಮಿಸುತ್ತಿರುವ ಯುವಕರಿಗೆ ಈ ಸಮಯ ಉತ್ತಮವಾಗಿರುತ್ತದೆ. ಅವರು ಸಂದರ್ಶನಗಳಲ್ಲಿಯೂ ಯಶಸ್ವಿಯಾಗುತ್ತಾರೆ. ಉದ್ಯಮಿಗಳಿಗೆ ಇದು ಒಳ್ಳೆಯ ದಿನ. ವ್ಯವಹಾರದಲ್ಲಿ ನಷ್ಟ ಅನುಭವಿಸಿದ್ದರಿಂದ ಈಗ ನೀವು ಲಾಭದ ಹಾದಿಯಲ್ಲಿರುತ್ತೀರಿ. ನೀವು ಎಲ್ಲೆಲ್ಲಿ ಹಣವನ್ನು ಕಳೆದುಕೊಂಡಿದ್ದೀರೋ ಅಲ್ಲಿ ನಿಮಗೆ 2 ಪಟ್ಟು ಹಣ ಗಳಿಸುವ ಅವಕಾಶ ಸಿಗುತ್ತದೆ. ಈ ಮಾರ್ಚ್ ತಿಂಗಳು ವಿಶೇಷವಾಗಿ ರಿಯಲ್ ಎಸ್ಟೇಟ್, ದಿನಸಿ ಅಂಗಡಿ ಮತ್ತು ಚಿನ್ನದ ವ್ಯಾಪಾರ ಮಾಡುವವರಿಗೆ ಹಣದ ಮಳೆಯಾಗುತ್ತದೆ ಎಂದೇ ಹೇಳಬೇಕು.
ಅವಿವಾಹಿತರಿಗೆ ಕುಟುಂಬದಲ್ಲಿ ಸುಖ ಶಾಂತಿ ಮತ್ತು ಅದ್ಭುತವಾದ ವೈವಾಹಿಕ ಸಂಬಂಧಗಳು ಕೂಡಿಬರುತ್ತವೆ. ಮಕ್ಕಳಿಲ್ಲದ ಚಿಂತೆಯಲ್ಲಿರುವ ದಂಪತಿಗಳಿಗೆ ನೀವು ಖಂಡಿತವಾಗಿಯೂ ನಾಗದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ನೀವು ಸಂತಾನ ಭಾಗ್ಯ ಪಡೆಯುವುದು ನಿಶ್ಚಿತ. ನಿಮ್ಮನ್ನು ಕಾಡುತ್ತಿರುವ ಕೀಲು ನೋವುಗಳು ಹಾಗೂ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಕ್ರಮೇಣ ಕಡಿಮೆಯಾಗುತ್ತವೆ ಮತ್ತು ನೀವು ಸಂಪೂರ್ಣವಾಗಿ ಆರೋಗ್ಯವಂತರಾಗುತ್ತೀರಿ. ಆದರೆ ನೀವು ಒಂದೇ ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನೀವು ಹುಟ್ಟಿನಿಂದಲೇ ನ್ಯಾಯ ಮತ್ತು ಸದಾಚಾರದ ಸಂಕೇತ, ಅಲ್ಲದೆ ನೀವು ಯಾರಿಗೂ ಎಂದೂ ಅನ್ಯಾಯ ಮಾಡಿಲ್ಲ. ಆ ಸದಾಚಾರವೇ ನಿಮ್ಮನ್ನು ಕಾಯುತ್ತದೆ ಮತ್ತು ರಕ್ಷಿಸುತ್ತದೆ. ಹಿಂದಿನ ಬಗ್ಗೆ ಚಿಂತಿಸಬೇಡಿ. ನಾಳೆ ಬೆಳಿಗ್ಗೆ ಬರುವ ಸೂರ್ಯ ನಿಮಗಾಗಿಯೇ ಉದಯಿಸುತ್ತಿದ್ದಾನೆ ಎಂದು ನಂಬಿ ಮತ್ತು ಆ ವಿಶ್ವಾಸದಿಂದ ಒಂದು ಹೆಜ್ಜೆ ಮುಂದಿಡಿ. ಈಗ ಉಲ್ಲೇಖಿಸಿದ ಕೆಲವು ವಿಷಯಗಳನ್ನು ಪಾಲಿಸಿ ಮತ್ತು ದೇವರ ನಾಮಸ್ಮರಣೆ ಮಾಡಿ. ಸಾಕ್ಷಾತ್ ಬ್ರಹ್ಮದೇವರಿಗೂ ನಿಮ್ಮ ಅದೃಷ್ಟವನ್ನು ತಡೆಯಲು ಸಾಧ್ಯವಿಲ್ಲ. ಇದಲ್ಲದೆ ನಿಮ್ಮ ಮೇಲೆ ಮತ್ತು ದೇವರ ಮೇಲೆ ನಿಮಗೆ ಅಚಲ ನಂಬಿಕೆಯಿದ್ದರೆ ನಿಮ್ಮ ಸುತ್ತಲಿರುವ ಯಾವುದೇ ಶತ್ರು ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಹೆಚ್ಚಿಸಿ. ಹಾಗೆಯೇ ದೇವರ ಮೇಲೆ ವಿಶ್ವಾಸವಿಡಿ. ಈ ನಾಗದೇವತೆಗಳ ಚಲನೆ ನಮ್ಮ ಮನೆಯಲ್ಲಿ ಏಕೆ ಸಂಭವಿಸುತ್ತದೆ? ನಮ್ಮ ಮನೆಯಲ್ಲಿ ನಾಗದೇವತೆಗಳ ಚಲನೆಗೆ ಕಾರಣಗಳೇನು ಎಂಬ ಶಂಕೆ ನಿಮಗಿರಬಹುದು. ಆದರೆ ಇದಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನೀವು ಖಂಡಿತವಾಗಿಯೂ ತಿಳಿದಿರಬೇಕು. ಅಂದರೆ ಇಲ್ಲಿಯವರೆಗೆ ನಮ್ಮ ಜೀವನದಲ್ಲಿ ನಮಗೆ ತಿಳಿಯದೆಯೇ ಕೆಲವು ನಾಗದೋಷಗಳು ಮತ್ತು ನಾವು ಅರಿಯದೆ ಮಾಡಿದ ತಪ್ಪುಗಳು ನಡೆದಿವೆ. ಹೀಗಾಗಿ ಕೆಲವು ವಿಷಯಗಳಲ್ಲಿ ಹಿಂದಿನ ಜನ್ಮಗಳ ಕರ್ಮಫಲಗಳ ಬಗ್ಗೆ ನಮಗೆ ಮಾಹಿತಿಯಿಲ್ಲ. ಆದರೆ ಕೆಲವು ವಿಷಯಗಳಲ್ಲಿ ಅವುಗಳನ್ನು ನಾಗದೋಷಗಳು ಎಂದು ಹೇಳಲಾಗುತ್ತದೆ. ಆದ್ದರಿಂದ ನಾವು ನಾಗದೋಷಗಳನ್ನು ತೊಗೆದುಹಾಕಬೇಕೆಂದರೆ ಅವುಗಳ ಬಗ್ಗೆ ತಿಳಿಯಬೇಕು. ಅವುಗಳಲ್ಲಿ ಕೆಲವು ನಮ್ಮ ಪೂರ್ವಜರಿಂದ ಬರುವ ಆಚರಣೆಗಳು ಅಥವಾ ಅವರ ಆಶೀರ್ವಾದಗಳು, ಅವರ ಅನುಗ್ರಹದ ಶಕ್ತಿ ಮತ್ತು ಪಿತೃಗಳ ಆಶೀರ್ವಾದಗಳಾಗಿರಬಹುದು. ನಮ್ಮ ಮನಸ್ಸು ಒಳ್ಳೆಯದಾಗಿದ್ದರೆ ದೇವರು ಸ್ವಯಂಚಾಲಕವಾಗಿ ನಮಗೆ ಹಲವು ವಿಧಗಳಲ್ಲಿ ಸಹಾಯ ಮಾಡುತ್ತಾನೆ. ಅದು ಒಂದು ನಿರ್ದಿಷ್ಟ ಪೂಜೆಯನ್ನು ಮಾಡುವ ಮೂಲಕ ಅಥವಾ ಈ ದಾರಿಯಲ್ಲಿ ಹೋದರೆ ನೀವು ಸುರಕ್ಷಿತವಾಗಿರುತ್ತೀರಿ ಎಂಬ ಸೂಚನೆಯನ್ನು ನೀಡುವ ಮೂಲಕ. ಅದೇ ರೀತಿ ನಿಮಗೆ ನಾಗದೋಷಗಳೂ ಸಹ ಇರಬಹುದು. ಅದು ಕಾಲಸರ್ಪದೋಷ ಇತ್ಯಾದಿಯಾಗಿರಬಹುದು. ಇವೆಲ್ಲವನ್ನೂ ಹೋಗಲಾಡಿಸಲು ನೀವು ಭಗವಾನ್ ಸುಬ್ರಹ್ಮಣ್ಯೇಶ್ವರನನ್ನು ಪೂಜಿಸಬೇಕು ಮತ್ತು ನಿಮ್ಮ ಕನಸಿನಲ್ಲಿ ಹಾವುಗಳು ಕಾಣಿಸಿಕೊಳ್ಳುತ್ತವೆ. ಈಗ ನಿಮ್ಮಲ್ಲಿರುವ ಗ್ರಹದೋಷಗಳನ್ನು ಕಳೆಯಲು ನೀವು ಮಾಡಬೇಕಾದ ಪರಿಹಾರಗಳ ವಿಷಯಕ್ಕೆ ಬಂದರೆ, ನೀವು ವಾರದ ಯಾವುದಾದರೂ ಒಂದು ಶನಿವಾರ ಶನಿದೇವನನ್ನು ಪೂಜಿಸಬೇಕು. ಅದನ್ನು ಮಾಡಿ ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸಿ. ಅಲ್ಲದೆ ಕಪ್ಪು ಎಳ್ಳನ್ನು ದಾನ ಮಾಡಿ. ಈಗ ಬೆಲ್ಲದೊಂದಿಗೆ ಬೆರೆಸಿದ ಅಕ್ಕಿ ಹಿಟ್ಟನ್ನು ಹಸುವಿಗೆ ತಿನ್ನಲು ನೀಡಿ. ಅದರ ಜೊತೆಗೆ ಹಸುವಿಗೆ ಹಸಿರು ಸೊಪ್ಪು ನೀಡಿ. ಈಗ ಗೋಸೇವೆ ಮತ್ತು ಹಸುವಿನ ಪೂಜೆಯನ್ನು ಮಾಡುವ ಮೂಲಕ ನೀವು ಈ 4 ದಿನಗಳಲ್ಲಿ ವಿಶೇಷ ಫಲಿತಾಂಶಗಳನ್ನು ಕಾಣುತ್ತೀರಿ. ಆದ್ದರಿಂದ ನಾವು ನಮ್ಮ ಕೈಗಳಿಂದ ಮಾಡುವ ಚಿಕ್ಕ ಪರಿಹಾರಗಳು ಒಂದೇ ದಿನದಲ್ಲಿ ಅದ್ಭುತ ಫಲ ನೀಡದಿದ್ದರೂ ಆ ಫಲಿತಾಂಶ ನಮಗೆ ಖಂಡಿತವಾಗಿಯೂ ಒಮ್ಮೆಯಾದರೂ ಬಂದೇ ಬರುತ್ತದೆ. ಅಲ್ಲದೆ ಈ 4 ದಿನಗಳಲ್ಲಿ ನೀವು ಖಂಡಿತವಾಗಿಯೂ ಹನುಮಾನ್ ಚಾಲೀಸಾವನ್ನು ಪಠಿಸಬೇಕು. ಹತ್ತಿರದ ಹನುಮಾನ್ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ನೀವು ಹನುಮಾನ್ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕುಳಿತು ದೇವರನ್ನು ನೋಡುತ್ತಾ ಹನುಮಾನ್ ಚಾಲೀಸಾವನ್ನು ಪಠಿಸಿ. ಅಲ್ಲದೆ ಸಾಧ್ಯವಾದರೆ ದೇವರಿಗೆ ವೀಳ್ಯದೆಲೆಗಳನ್ನು ಅರ್ಪಿಸಿ. ಅದರ ಜೊತೆಗೆ ಭಗವಾನ್ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಪೂಜೆಯನ್ನು ಮರೆಯಬೇಡಿ. ಈ 4 ದಿನಗಳಲ್ಲಿ ನೀವು ಯಾವುದೇ ವೃದ್ಧ ಅಥವಾ ಅನಾಥ ಮಕ್ಕಳನ್ನು ನೋಡಿದರೆ ಖಂಡಿತವಾಗಿಯೂ ಅವರಿಗೆ ಸೇವೆ ಸಲ್ಲಿಸಬೇಕು. ನಾವು ಏನನ್ನೂ ನಿರೀಕ್ಷಿಸದೆ ನಮ್ಮ ಸ್ವಇಚ್ಛೆಯಿಂದ ಅವರಿಗೆ ಸಹಾಯ ಮಾಡಬೇಕು. ಅವರಿಗೆ ಏನಾದರೂ ಅಗತ್ಯವಿದೆ ಎಂದು ಅರಿತು ಆ ಕೆಲಸವನ್ನು ಪೂರೈಸಿ. ಇದಲ್ಲದೆ ನೀವು ಕಡ್ಡಾಯವಾಗಿ ಅನುಸರಿಸಬೇಕಾದ ಇನ್ನೊಂದು ವಿಷಯವೇನೆಂದರೆ, ನಾನೀಗ ಹೇಳಿದಂತಹ ಕೆಲವು ಜನರೊಂದಿಗೆ ನೀವು ಜಾಗರೂಕರಾಗಿರಬೇಕು ಮತ್ತು ಅಕ್ಷರಗಳಿರುವ ಜನರೊಂದಿಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ಅಲ್ಲದೆ ಈ 4 ದಿನಗಳಲ್ಲಿ ಯಾವುದೇ ಹೊಸ ಜನರನ್ನು ನಿಮ್ಮ ಜೀವನಕ್ಕೆ ಆಹ್ವಾನಿಸಬೇಡಿ. ಅಷ್ಟೇ ಅಲ್ಲದೆ ಹೊಸ ಜನರ ಸಂಪರ್ಕಗಳ ಮೇಲೆ ನಿಗಾ ಇಡಿ ಮತ್ತು ಯಾವುದೇ ರಹಸ್ಯ ವಿಷಯಗಳನ್ನು ಅವರಿಗೆ ಸಂಪೂರ್ಣವಾಗಿ ತಿಳಿಸಬೇಡಿ. ಅಲ್ಲದೆ ನಿಮ್ಮ ಜೀವನದಲ್ಲಿ ಮಹಿಳೆಯ ಮೂಲಕ ಲಾಭವಾಗಲಿದೆ. ಇದರ ಅರ್ಥ ಈ 4 ದಿನಗಳಲ್ಲಿ ನಿಮ್ಮ ವಿವಾಹಿತ ಜೀವನದ ಬಗ್ಗೆ ನಿಮ್ಮ ಸಂಗಾತಿಯು ನೀಡುವ ಸಲಹೆಗಳಿಂದಾಗಿ ಮಹಿಳೆಯ ಮುಖಾಂತರ ಉತ್ತಮ ಯೋಗ ಸೃಷ್ಟಿಯಾಗುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನೀವು ಅವರ ಸಲಹೆ ಅಥವಾ ಅವರ ಮಾತುಗಳನ್ನು ಅನುಸರಿಸಿದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನ ಬಲವಾಗುತ್ತದೆ. ಆದ್ದರಿಂದ ಮಹಿಳೆಯ ಮೂಲಕ ಸಹಾಯ ಮತ್ತು ಪ್ರಗತಿಯನ್ನು ಪಡೆಯುವ ಸಾಧ್ಯತೆಗಳಿವೆ. ಇದನ್ನು ಜ್ಯೋತಿಷ್ಯದಲ್ಲಿ ಮಹಿಳೆಯ ಮೂಲಕ ಪಡೆಯಬಹುದಾದ ಯೋಗ ಎಂದು ಕರೆಯಲಾಗುತ್ತದೆ. ಅಂದರೆ ನಿಮ್ಮ ಹೆಂಡತಿ ಅಥವಾ ಸಂಗಾತಿಯಿಂದ ಹಣದ ಸಹಾಯವಾಗಬಹುದು, ಅಥವಾ ಅತ್ತೆ ಮಾವಂದಿರಿಂದ ಆಸ್ತಿ ಪಡೆಯಬಹುದು, ಅಥವಾ ಮಹಿಳಾ ಬಾಸ್ ಅಥವಾ ಸಹೋದ್ಯೋಗಿಯ ನೆರವಿನಿಂದ ನಿಮಗೆ ಬಡ್ತಿ ಸಿಗಬಹುದು. ಅದೇ ರೀತಿ ನಿಮ್ಮ ಹೆಂಡತಿ ಅದೃಷ್ಟವಂತಳಾಗಿದ್ದರೆ ಮದುವೆಯ ನಂತರವೂ ನಿಮಗೆ ಅದೃಷ್ಟ ಸಿಗುತ್ತದೆ. ಅಲ್ಲದೆ ಕುಟುಂಬದಲ್ಲಿರುವ ಮಹಿಳೆಯರಿಂದ ನಿಮಗೆ ಗೌರವ ಸಿಗುತ್ತದೆ. ಅವರು ನಿಮಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಉತ್ತಮ ಬೆಂಬಲ ನೀಡುತ್ತಾರೆ.
ಇದಲ್ಲದೆ ಶುಕ್ರನು ನಿಮಗೆ ತುಂಬಾ ಬಲಶಾಲಿಯಾಗಿರುವುದರಿಂದ ನೀವು ಶುಕ್ರವಾರ ದಿನ ಖಂಡಿತವಾಗಿಯೂ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು. ಅಲ್ಲದೆ ಗುರುವಿನ ಗಮನವು ನಿಮ್ಮ ಮೇಲಿರುವುದರಿಂದ ಭಗವಾನ್ ದತ್ತಾತ್ರೇಯ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ಅಕ್ಕಿಯ ಹಾರವನ್ನು ಅರ್ಪಿಸಿ. ಈ ರೀತಿಯಾಗಿ ನಿಮ್ಮ ಕೈಗಳಿಂದ ದೇವರನ್ನು ಪೂಜಿಸುವುದರಲ್ಲಿ ಮತ್ತು ಹಿರಿಯರಿಗೆ ಸಹಾಯ ಮಾಡುವುದರಲ್ಲಿ ಯಾವುದೂ ತಪ್ಪಿಲ್ಲ. ನಾವು ಈ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ತುಲಾರಾಶಿಯವರೇ, ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶುಭಾಶಯಗಳು.